ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ, ನಿನ್ಗೇನು ಆಗಿಲ್ಲ ತಾನೆ? ನೀನ್ ಇಷ್ಟೊತ್ತಾದ್ರೂ ಬರ್ದೇ ಇರೋದ್ ನೋಡಿ ನಿನಗೇನು? ನನ್ಗೇನಾಗಿಲ್ಲ ಬೋಸು. ನನಗ್ ಮಾತ್ರ ಅಲ್ಲ, ನಿಮ್ಗೂ ಏನಾಗಕ್ಕೂ ನಾನು ಬಿಡೋದಿಲ್ಲ. ನಾನಿಲ್ಲಿರೋವರೆಗೂ ಶರತ್ ದುರ್ಗಂಗ್ ಏನು ಆಗಕ್ ಬಿಡಲ್ಲ. ಓ, ಶರತ್ ಅವ್ರ ವೈಫ್ ದುರ್ಗಾ ಅವ್ರು ಬಂದಿದ್ದಾರೆ. ಮೇಡಮ್, ನಾವೆಲ್ಲರೂ ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿತ್ತು. ಶರತ್ ಅವರು ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರಂತೆ. ನಿಮ್ಗೂ ಹಾಗೂ ಅವ್ರ ಎಕ್ಸ್ ವೈಫ್ ಅಂಬಿಕಾ ಅವ್ರಿಗೆ ಕಿರುಕುಳ ಕೊಟ್ಟಿದಾರಂತೆ. ಇವಾಗ ನಿಮ್ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದಾರಂತೆ. ನಿಜನಾ ಇದೆಲ್ಲ? ಇದು ಪ್ರಶ್ನೆನಾ ಅಥವಾ ನಿಮಗ್ ಬೇಕಾಗಿರೋ ಉತ್ತರ ನಾನು ಕೊಡ್ಬೇಕು ಅನ್ನೋ ನಿರೀಕ್ಷೆನಾ? ಅಲ್ಲ, ನಿಮ್ ಪ್ರಶ್ನೆನೇ ಇಷ್ಟೊಂದು ವಿಚಿತ್ರವಾಗಿದೆಯಲ್ಲ. ಶರತ್ ಅವರು ನಿಮ್ ಮೇಲೆ ದೌರ್ಜನ್ಯ ಮಾಡಿರೋದು ನಿಜನಾ ಅಂತ ಕೇಳಿ, ಅದನ್ ಬಿಟ್ಟು ಅವ್ರು ದೌರ್ಜನ್ಯ ಮಾಡಿದ್ದಾರೆ, ಅದು ನಿಜ ಅಲ್ವಾ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದೀರಲ್ಲ. ನಮ್ಮ ಹತ್ರ ಸಾಕ್ಷಿಗಳಿವೆ ಮೇಡಮ್. ಸಾಕ್ಷಿ? ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಆದ್ರೆ ಒಬ್ರು ಬಗ್ಗೆ ಗೊತ್ತಿಲ್ಲದೆ ಇಷ್ಟೊಂದೆಲ್ಲ ಆರೋಪಗಳನ್ನ ಮಾಡ್ತಿದ್ದೀರಲ್ಲ, ಇದಕ್ಕೆಲ್ಲ ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದು? ಶರತ್ ಅವರು ಅವ್ರ ಮೊದಲನೇ ಹೆಂಡತಿ ಅಂಬಿಕಾ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ? ಶರತ್ ಅವರು ಮನ್ಸ್ ಮಾಡಿದಿದ್ರೆ ಅವ್ರ ಅಂತಸ್ತಿಗೆ ತಕ್ಕನಂತ ಹುಡುಗಿನ ಮದ್ವೆ ಆಗ್ಬೋದಿತ್ತು. ಆದ್ರೆ ಅಂಬಿಕಾ ಅವರು ಅನಾಥೆ ಅಂತ ತಿಳ್ಕೊಂಡ್ರು ಅವರು ಅಂಬಿಕಾ ಅವ್ರನ್ನೇ ಮದ್ವೆ ಆದ್ರು. ಯಾಕಂದ್ರೆ ಅವರು ಅಂಬಿಕಾ ಅವ್ರನ್ನ ಮನ್ಸಾರೆ ಪ್ರೀತಿ ಮಾಡ್ತಾ ಇದ್ರು. ಅಂಬಿಕಾ ಅವ್ರನ್ನ ಕಳ್ಕೊಂಡ್ಮೇಲೆ ಅವರು ಮಾನಸಿಕವಾಗಿ ಎಷ್ಟು ಹಿಂಸೆ ಪಡ್ತಿದ್ರು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ಯಾ? ನಿಮಗ್ ಗೊತ್ತಿದ್ಯಾ? ನನಗ್ ಗೊತ್ತು. ಯಾಕಂದ್ರೆ ನಾನು ಅದನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಅವ್ರು ಪ್ರತಿದಿನ ಅನುಭವಿಸ್ತಿರೋದ್ನ ಒಂದು ಚಿಕ್ಕ ಭಾಗನೂ ನೀವ್ ಯಾರು ಬದುಕಿಲ್ಲ. ಹಾಗಾದ್ಮೇಲೆ ಅವ್ರ ಬಗ್ಗೆ ಮಾತಾಡೋ ನೈತಿಕತೆ ನಿಮ್ಗೆಲ್ಲ ಏನಿದೆ? ಅಷ್ಟಕ್ಕೂ ಯಾರು ನೀವೆಲ್ಲ? ಆಗಲ್ಕಾಯಿಗೆ ಬೇವಿನಕಾಯಿಯ ಸಾಕ್ಷಿ ಅಂತೆ. ಅಲ್ಲ, ಈವ ಮನೆ ಮಗುನ್ ನೋಡ್ಕೊಳಕ್ ಬಂದು ಇವ ಏನ್ ಬುಟ್ಟಿಗೆ ಹಾಕೊಂಡು ಮದುವೆ ಆಗೋಳೆ. ಅದೇ ಗೋಲ್ಡ್ ಡಿಗರ್ಸು. ಇವಳೇನು ಅವ್ರ ಬಗ್ಗೆ ಸರ್ಟಿಫಿಕೇಟ್ ಕೊಡೋದು? ಇಲ್ಲಿವರೆಗೂ ನನ್ನ ಬಗ್ಗೆ ಮಾತಾಡ್ತಾ ಇದ್ರಿ, ಸುಮ್ಮನಿದ್ದೆ. ದುರ್ಗಾ ಬಗ್ಗೆ ಒಂದು ಮಾತು ಕೆಟ್ಟದಾಗ ಮಾತಾಡಿದ್ರು ನಾನು ಸುಮ್ಮನಿರಲ್ಲ. ಅಲ್ಲ, ಒಂದು ಮಗುಗೆ ತಾಯಿ ಆಗೋದು ಸುಲಭ ಅಂತ ಅನ್ಕೊಂಡಿದ್ದೀರಾ? ನನ್ನ ಮಗಳು ಮತ್ತೆ ಮಾತಾಡಕ್ ಶುರು ಮಾಡಿದ್ದೆ ದುರ್ಗಾ ಬಂದ್ಮೇಲೆ. ಅವಳು ಮತ್ತೆ ನಕ್ಕಿದ್ದು ದುರ್ಗಾ ಇಂದಾನೆ. ತಾಯಿ ಕಳ್ಕೊಂಡು ನನ್ನ ಮಗಳು ಬದುಕಿದ್ದು ಇಲ್ದೇ ಇರೋ ತರ ಇದ್ಲು. ದುರ್ಗಾ ಬಂದ್ಮೇಲೆ ಅವಳಿಗೆ ಮತ್ತೆ ಜೀವ ಬಂದಿದ್ದು. ಅಲ್ಲ, ಒಂದು ಹೆಣ್ಣಿನ ಮೇಲೆ ಈ ತರ ಆಪಾದನೆ ಮಾಡ್ತಾ ಇದೀರಲ್ಲ, ಮುಂದೊಂದಿನ ನಿಮ್ಮನೇಲಿರೋ ತಾಯಿಗೋ ತಂಗಿಗೋ ಅಥವಾ ಮಗಳಿಗೋ ಯಾರಾದ್ರೂ ಈ ತರ ಆಪಾದನೆ ಮಾಡಿದ್ರೆ ನೀವೆಲ್ಲ ಸಹಿಸ್ಕೊಂಡಿರ್ತೀರಾ?